In this video lecture, we'll study about the limitations of Ohm's law, an important concept for 3 marks. 3 marks ಕೇಳ್ತಾರೆ usually. Okay, 3 marks an important question ಅಂತಾನೆ ಹೇಳ್ಬೋದು. Even in competitive examination also they will give some graph. You can expect the graphical questions on the limitations of the Ohm's law ಅಂತ ಹೇಳ್ಬೋದು. ಆಯ್ತಾ? The first limitation is V ceases to be proportional to I. ಈಗ ಎಕ್ಸಾಂಪಲ್ ಏನು ಅಂತಂದರೆ ಇವಾಗ in many of the devices ಅಲ್ಲಿ we cannot define the proper linear relationship between V as well as I. ಇದರ ನಡುವೆ ಲೀನಿಯರ್ ಏನಾಗಿರಬೇಕು ಆ್ಯಕ್ಚುಲಿ ಲೀನಿಯಾರಿಟಿ ಅಂದರೆ ಶುಡ್ ಬಿ ಅ ಸ್ಟ್ರೇಟ್ ಲೈನ್. ಇದರ ಕ್ಯಾರೆಕ್ಟರಿಸ್ಟಿಕ್ ಕರ್ವ್ ಕೂಡ ಈ ಥರ ಸ್ಟ್ರೇಟ್ ಲೈನ್ ಆಗಿರಬೇಕು. ಬಟ್ ಯು ಕ್ಯಾನ್ ಸಿ ದ ಸಮ್ ಆಬ್ಲಿಕೇಶನ್ಸ್ ಲೈಕ್ ದಿಸ್. ಈ ಥರ ಆಬ್ಲಿಕೇಶನ್ ನಾವು ಕಾಣಬಹುದು ಇನ್ ಮೆನಿ ಡಿವೈಸಸ್. ಅದಕ್ಕೋಸ್ಕರ ವಿ ಸೀಸಸ್ ಟು ಬಿ ಪ್ರಪೋರ್ಷನಲ್ ಟು ಐ ಅಂತ ಹೇಳ್ತಾರೆ ಆ್ಯಕ್ಚುಲಿ. ಸೊ ದಟ್ ಈಸ್ ದ ಫಸ್ಟ್ ಲಿಮಿಟೇಷನ್ ಆಫ್ ದಿ ಓಮ್ಸ್ ಲಾ ಅಂತ ನೀವು ಹೇಳಬೇಕು. ಓಕೆ, ಸೊ ಓಮ್ಸ್ ಲಾ ಆಗಬೇಕು ಅಂದರೆ ಇಟ್ ಶುಡ್ ಬಿ ಅ ಸ್ಟ್ರೇಟ್ ಲೈನ್, ಕರೆಕ್ಟ್ ಸ್ಟ್ರೇಟ್ ಲೈನ್ ಆಗಿರಬೇಕು. ದಿಸ್ ಇಸ್ ವಾಟ್ ವಿ ಕ್ಯಾರೆಕ್ಟರಿಸ್ಟಿಕ್, ದಿಸ್ ಇಸ್ ದ ಐ ಕರೆಂಟ್ ಆಗಿರುತ್ತೆ. ಓಕೆ, ಸೊ ದಟ್ ಈಸ್ ದ ಫಸ್ಟ್ ರಿಲೇಷನ್ಶಿಪ್, ಫಸ್ಟ್ ಓಮ್ಸ್ ಲಾದು ಲಿಮಿಟೇಷನ್. ಅದು ಅಲ್ಲಿ ಫೇಲ್ ಆಗುತ್ತೆ. ಅದು ಎರಡನೇದು, ಈ ಗ್ರಾಫ್ ನೋಡಿ ಏನಂತಂದ್ರೆ ಇವಾಗ ಓಕೆ ಇಲ್ಲಿ ಏನು ಹೇಳ್ಬೋದು ಅಂತಂದ್ರೆ ಈಗ ದ ರಿಲೇಶನ್ಶಿಪ್ ಬಿಟ್ವೀನ್ ಐ ಆಸ್ ವೆಲ್ ಆಸ್ ವಿ ಡಿಪೆಂಡ್ಸ್ ಆನ್ ದ ಸೈನ್ ಆಫ್ ವಿ ಅಂತ ಹೇಳ್ಬೋದು. ದಿಸ್ ಇಸ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ಎ ಡಯೋಡ್ ಅಂತ ನಾನು ಹೇಳ್ತೇನೆ. ಇದನ್ನು ನಾವು ಮತ್ತೆ 14th ಚಾಪ್ಟರ್ಲಿ ಕಲಿತೇವೆ. ಡಯೋಡ್ ಕ್ಯಾರೆಕ್ಟರಿಸ್ಟಿಕ್, ಇದು ಡಯೋಡ್ ಕ್ಯಾರೆಕ್ಟರಿಸ್ಟಿಕ್ಸು. ಓಕೆ, ದಿಸ್ ಇಸ್ ಫಾರ್ ದ ಫಾರ್ವರ್ಡ್ ಬಯಾಸ್ ಕ್ಯಾರೆಕ್ಟರಿಸ್ಟಿಕ್, ದಿಸ್ ಇಸ್ ಕಾಲ್ಡ್ ಎಸ್ ರಿವರ್ಸ್ ಬಯಾಸ್ ಕ್ಯಾರೆಕ್ಟರಿಸ್ಟಿಕ್ ಅಂತ ನಾವು ಹೇಳ್ತೇವೆ. ಅದನ್ನು ಮುಂದೆ ನಾವು ನೋಡಿತೇವೆ ಹೇಗೆ ಹೇಳ್ಬಿಟ್ಟು, ಅದು ಬೇಕು ಅಂತಿಲ್ಲ. ಸೊ ಹಿಯರ್ ದ ಲಿಮಿಟೇಷನ್ ಆಫ್ ಓಮ್ಸ್ ಲಾ ಯಾಕೆ ಆಗುತ್ತೆ ಅಂದರೆ ನೀವು ಲೀನಿಯರಿಟಿ ಅಂತೂ ಕಾಣೋದಿಲ್ಲ ಹೇಗೆಂದ್ರೂ, ಇದರಲ್ಲಿ ಲೀನಿಯರ್ ಅಂತೂ ಆಗಿಲ್ಲ ಹೇಗೆಂದ್ರೂ, ಹೌದಾ ಇಲ್ಲ? ಸೊ ಅದಕ್ಕೋಸ್ಕರ ನಾವು ಏನು ಹೇಳ್ಬೋದು ಅಂತಂದರೆ the relationship between I as well as V or V and I depends on the sign of the potential. ನೋಡಿ ಇದಕ್ಕೆ ಇದು ಪಾಸಿಟಿವ್ ಕ್ವಾಡ್ರೆಂಟ್ ಅಂತ ತಗೊಂಡ್ರೆ ಇದಕ್ಕೆ ಆ್ಯಕ್ಚುಲಿ ದಿಸ್ ಇಸ್ ದ ಪಾಸಿಟಿವ್ ಅಂತ ಕನ್ಸಿಡರ್ ಮಾಡಿ, ದಿಸ್ ಇಸ್ ದ ನೆಗೆಟಿವ್ ಬ್ರೇಕ್ ಡೌನ್. ಇದು ನೆಗೆಟಿವ್ ಆಗಬೇಕಾಯ್ತಾರೆ, ಇದು ಹೆಂಗಂದ್ರೆ. ಸೊ ಅದಕ್ಕೋಸ್ಕರ ಈ ಕರೆಂಟ್ ಐ ಮತ್ತು ವಿ ರಿಲೇಶನ್ಶಿಪ್ ದ ಡಿಪೆಂಡ್ಸ್ ಆನ್ ದ ಪೊಲಾರಿಟಿ ಆರ್ ಎಲ್ಸ್ ದ ಸೈನ್ ಆಫ್ ದ ಪೊಟೆನ್ಷಿಯಲ್. ವಿ ಸೈನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಅಲ್ಲಿ ಏನಾಗೋದಿಲ್ಲ ಆ್ಯಕ್ಚುಲಿ ಓಮ್ಸ್ ಲಾ ಅಪ್ಲಿಕೇಬಲ್ ಆಗುತ್ತೆ. ದಟ್ ಇಸ್ ದ ಸೆಕೆಂಡ್ ಲಿಮಿಟೇಷನ್ ಆಫ್ ದಿ ಓಮ್ಸ್ ಲಾ. ಮೂರನೇ ಲಿಮಿಟೇಷನ್ ಏನು ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಇಲ್ಲಿ ಆ್ಯಕ್ಚುಲಿ ಇದು ಪಾಸಿಟಿವ್ ರೀಜನ್ ಇತ್ತು ಹಂಗಂದ್ರೂ, ಇಲ್ಲಿ ಮತ್ತೊಂದು ನೆಗೆಟಿವ್ ರೀಜನ್ ಇಲ್ಲಿ ಕ್ರಿಯೇಟ್ ಆಗೋಯ್ತು ಹಂಗಂದ್ರೂ. ಈಗ ನೋಡಿ ಫಾರ್ ಅ ಸಿಂಗಲ್ ಕರೆಂಟ್, ಈಗ ಒಂದು ಐಗೆ ಓಕೆ ಐಗೆ ಪಾಸಿಟಿವ್ ವೋಲ್ಟೇಜ್ ಕೂಡ ಇದೆ, ಅದರ ನೆಗೆಟಿವ್ ಪೊಲಾರಿಟಿ ವೋಲ್ಟೇಜ್ ಕೂಡ ಇದೆ ಅಲ್ಲಿ, ಹೌದಾ? ಸೊ ಅದಕ್ಕೋಸ್ಕರ ಏನಂತ ಹೇಳ್ಬೋದು ಅಂತಂದರೆ ದ ರಿಲೇಶನ್ಶಿಪ್ ಬಿಟ್ವೀನ್ ಐ ಆಸ್ ವೆಲ್ ಆಸ್ ವಿ ಇಸ್ ನಾಟ್ ಯುನಿಕ್. ಒಂದೇ ಥರ ಇರಬೇಕು ಅಂತಿಲ್ಲ. ಸೊ ಅದಕ್ಕೋಸ್ಕರ ಒಂದೇ ಥರ ಇರೋದಿಲ್ಲ. ಸೊ ಅದು ಕೂಡ ಒನ್ ಆಫ್ ದಿ ಲಿಮಿಟೇಷನ್ ಆಫ್ ದಿ ಓಮ್ಸ್ ಲಾ. ಅಂದರೆ ದ ರಿಲೇಶನ್ಶಿಪ್ ಬಿಟ್ವೀನ್ ವಿ ಆಸ್ ವೆಲ್ ಆಸ್ ಐ ಇಸ್ ನಾಟ್ ಯುನಿಕ್ ಅಂತ ಹೇಳಿ ನಾನು ಅದನ್ನು ನೋಟ್ಸನ್ನು ಮೆನ್ಷನ್ ಮಾಡಿದ್ದೇನೆ ಕರೆಕ್ಟಾಗಿ. ಇಲ್ಲಿ ನೋಡಿ ಇದು ಪಾಸಿಟಿವ್ ಇದಾಯ್ತು ಹಂಗಂದ್ರೆ, ಇದು ದಿಸ್ ರೆಪ್ರೆಸೆಂಟ್ ನೆಗೆಟಿವ್ ಅಲ್ವಾ, ಇದು ನೆಗೆಟಿವ್ ಆದಂಗೆ ಆಯ್ತು ಆ್ಯಕ್ಚುಲಿ ಈಗ. ಸೊ ಅದಕ್ಕೋಸ್ಕರ ದಿಸ್ ಇಸ್ ದ ನೆಗೆಟಿವ್ ರೆಸಿಸ್ಟೆನ್ಸ್ ರೀಜನ್, ದಿಸ್ ಇಸ್ ನಾನ್ ಲೀನಿಯರ್ ರೀಜನ್. ಸೊ ಅದಕ್ಕೋಸ್ಕರ ಎರಡು ಮೋರ್ ದೆನ್ 2 ಬರ್ಬೋದು ಹೆಂಗಂದ್ರೆ. ಸೊ ಅದಕ್ಕೋಸ್ಕರ ಏನು ಹೇಳ್ತಾರೆ ಅಂದರೆ ದ ರಿಲೇಶನ್ಶಿಪ್ ಬಿಟ್ವೀನ್ ಕರೆಂಟ್ ಐ ಆಸ್ ವೆಲ್ ಆಸ್ ವಿ ಇಸ್ ನಾಟ್ ಯುನಿಕ್ ಫಾರ್ ದ ಡಿವೈಸ್, ಸಮ್ ಡಿವೈಸಸ್. ಸೊ ಆ ಥರ ಇದ್ದಾಗ ಓಮ್ಸ್ ಲಾ ಅದಕ್ಕೆ ನಮಗೆ ಅಪ್ಲೈ ಆಗೋದಿಲ್ಲ. ಇದನ್ನು ಹೊರತುಪಡಿಸಿ ನಾವೇನು ಹೇಳ್ಬೋದು ಅಂತಂದರೆ ಓಕೆ ಓಮ್ಸ್ ಲಾ ಈಸ್ ನಾಟ್ ಅಪ್ಲಿಕೇಬಲ್ ಎಟ್ ವೆರಿ ಲೋ ಟೆಂಪ್ರೇಚರ್ ಆಸ್ ವೆಲ್ ಆಸ್ ವೆರಿ ಹೈ ಟೆಂಪ್ರೇಚರ್. ಲೋ ಟೆಂಪ್ರೇಚರ್ ಇದ್ದಾಗ ಹಾಗೆಯೇ ವೆರಿ ಹೈ ಟೆಂಪ್ರೇಚರ್ ಇದ್ದಾಗ ಓಮ್ಸ್ ಲಾ ಅದಕ್ಕೆ ಏನಾಗೋದಿಲ್ಲ ಆ್ಯಕ್ಚುಲಿ ಅಪ್ಲಿಕೇಬಲ್ ಆಗೋದಿಲ್ಲ. ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದಿ ಲಿಮಿಟೇಷನ್ ಆಫ್ ದಿ ಓಮ್ಸ್ ಲಾ. ಅದೇ ಥರನೇ ಮತ್ತೊಂದು ವೆರಿ ಇಂಪಾರ್ಟೆಂಟ್ ಬರುತ್ತೆ ಕಾನ್ಸೆಪ್ಟ್ಸು, ಓಮಿಕ್ ಡಿವೈಸಸ್, ಓಮಿಕ್ ಡಿವೈಸಸ್ ಆ್ಯಂಡ್ ನಾನ್ ಓಮಿಕ್ ಡಿವೈಸಸ್ ಅಂತ ಬರುತ್ತೆ. ನಾನ್ ಓಮಿಕ್ ಡಿವೈಸಸ್ ಅಂತ ಹೇಳ್ತಾರೆ. ಈಗ ಓಮಿಕ್ ಡಿವೈಸಸ್ ಅಂದರೆ ದ ಡಿವೈಸಸ್ ವಿಚ್ ಒಬೇ ದ ಓಮ್ಸ್ ಲಾ. ಈಗ ನಾವು ವಿ ಇಸ್ ಈಕ್ವಲ್ ಟು ಐ ಆರ್ನ ಯಾವುದಕ್ಕೆ ಅಪ್ಲೈ ಮಾಡ್ಬೋದಲ್ಲ, ಫಾರ್ ಎಕ್ಸಾಂಪಲ್ ರೆಸಿಸ್ಟರ್ನ ಅಪ್ಲೈ ಮಾಡ್ಬೋದು, ಅದೇ ಥರನೇ ವೋಲ್ಟ್ ಮೀಟ್ರಿಗೆ ಮಾಡ್ಬೋದು, ಮೀಟ್ರಿಗೆ ಮಾಡ್ಬೋದು. ದೇ ಆರ್ ಆಲ್ ದ ಎಕ್ಸಾಂಪಲ್ ಫಾರ್ ದ ಓಮಿಕ್ ಡಿವೈಸಸ್. ಓಕೆ, ವಿಚ್ ಒಬೇ ದ ಓಮ್ಸ್ ಲಾ, ದೇ ಆರ್ ಕಾಲ್ಡ್ ಆಸ್ ಓಮಿಕ್ ಡಿವೈಸಸ್ ಅಂತ ಹೇಳ್ತಾರೆ. ಅದೇ ಥರನೇ ನಾನ್ ಓಮಿಕ್ ಡಿವೈಸಸ್ ಅಂತಂದರೆ ದ ಡಿವೈಸಸ್ ವಿಚ್ ಡೂ ನಾಟ್ ಒಬೇ ದ ಓಮ್ಸ್ ಲಾ. ಈಗ ಫಾರ್ ಎಕ್ಸಾಂಪಲ್ ಇದು ಹೌದು, ಡಯೋಡ್ ಕೂಡ ಹೌದು, ಡಯೋಡ್ ಇಸ್ ಎ ನಾನ್ ಓಮಿಕ್ ಡಿವೈಸ್. ಅದೇ ಥರನೇ ಟ್ರಾನ್ಸಿಸ್ಟರ್ ಹೌದು, ಟ್ರಾನ್ಸಿಸ್ಟರ್ ಕೂಡ ಓಮ್ಸ್ ಲಾನ ಅಪ್ಲೈ ಮಾಡೋದಿಲ್ಲ. ಸೊ ದೀಸ್ ಆರ್ ಆಲ್ ದಿ ಎಕ್ಸಾಂಪಲ್ಸ್ ಫಾರ್ ದಿ ನಾನ್ ಓಮಿಕ್ ಡಿವೈಸಸ್. ಸೊ ಅದಕ್ಕೋಸ್ಕರ ಓಮ್ಸ್ ಲಾ do not applicable for the non-ohmic device. This is also one of the limitation of the Ohm's law. So in this fashion we can define or else we can elaborate the limitations of the Ohm's law. 3 ಮಾರ್ಕ್ಸ್ಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಗ್ರಾಫಿಕಲ್ ರಿಲೇಟೆಡ್ ಕ್ವಶನ್ಸ್ ಕೂಡ CET ಅಥವಾ JEE Mains ಅಥವಾ NEET ಅಲ್ಲಿ ಕೂಡ ಕೇಳಬಹುದು. ಓಕೆ, ಮುಂದಿನ ವಿಡಿಯೋದಲ್ಲಿ ನಾನು ಇದನ್ನು ಕಂಟಿನ್ಯೂ ಮಾಡ್ತೇನೆ ಮತ್ತೆ.